ನಂದಿನಿ ಅದ್ಭುತ ನಟನೆಯಿಂದ ಜನರ ಮನಸ್ಸನ್ನ ಗೆದ್ದಾಕೆ. ಹಲವಾರು ಅವಕಾಶಗಳು ಆಕೆಯನ್ನ ಅರಸಿ ಬರೋ ಹೊತ್ತಿಗೆ ಇನ್ನೂ ಬಾಳಿ ಬದುಕಬೇಕಾದಂತಹ ನಂದಿನಿ ಸಾವಿನ ದಾರಿ ಹಿಡಿದಿದ್ಯಾಕೆ? ವಿಜಯನಗರದ ಕೊಟ್ಟೂರು ಮೂಲದ ಸಿಎಂ ನಂದಿನಿ ಮೂಲತಃ ಇವರು ವಿಜಯನಗರದ ಕೊಟ್ಟೂರು ಮೂಲದವರು. ಇಂಜಿನಿಯರಿಂಗ್ ಮಾಡಿಕೊಂಡಿದ್ದ 26 ವರ್ಷದ ನಂದಿನಿ ಬಿಇ ವ್ಯಾಸಂಗ ಅರ್ಧಕ್ಕೆ ನಿಲ್ಲಿಸಿ ನಟನೆ ಕಡೆಗೆ ಮುಖ ಮಾಡಿದ್ರಂತೆ. ನಂದಿನಿ ತಂದೆ ಸರ್ಕಾರಿ ಶಿಕ್ಷಕರಾಗಿದ್ರು ಎಸ್ ಮಹಾಬಲೇಶ್ವರ, ತಾಯಿ ಬಸವರಾಜೇಶ್ವರಿ ಕೂಡ ಸರ್ಕಾರಿ ಶಾಲಾ ಶಿಕ್ಷಕಿಯಂತೆ. 2019ರಿಂದ ಕನ್ನಡ ಹಾಗೂ ತಮಿಳು ಸೀರಿಯಲ್ಗಳಲ್ಲಿ ಈಕೆ ನಟನೆ ಮಾಡ್ತಾ ಬಂದಿದ್ದಾರೆ. ತಮಿಳಿನ ಗೌರಿ, ಕನ್ನಡದ ನೀನಾದೆ ನಾ ಸೀರಿಯಲ್ನಲ್ಲಿ ನಟನೆ ಮಾಡಿದ್ರು ನಂದಿನಿ. ಜೀವ ಹೂವಾಗಿದೆ, ಸಂಘರ್ಷ, ಮಧುಮಗಳು ಧಾರಾವಾಹಿಯಲ್ಲೂ ಕೂಡ ತನ್ನದೇ ಆದ ಛಾಪು ಮೂಡಿಸಿದ್ದಾರೆ. 2025ರ ಆಗಸ್ಟ್ನಿಂದ ಮೈಲಸಂದ್ರದ ಭಾಗಕ್ಕೆ ಬಂದು ವಾಸ ಮಾಡ್ತಿದ್ರಂತೆ. ಇಷ್ಟು ಫೇಮಸ್ ಆಗಿದ್ದ ನಟಿ ನಂದಿನಿ ಸಾವಿಗೆ ಶರಣಾಗಿದ್ದ ಯಾಕೆ ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆ ಬಹುತೇಕರಿಗೆ ಇದೆ. ಯಾಕಂದ್ರೆ ಜಸ್ಟ್ ಕನ್ನಡ ಮಾತ್ರ ಅಲ್ಲ, ತಮಿಳಿನಲ್ಲೂ ಕೂಡ ಹಲವಾರು ಸೀರಿಯಲ್ಗಳಲ್ಲಿ ಆಕೆಗೆ ಅವಕಾಶ ಸಿಕ್ಕಿತ್ತು. ಅಲ್ಲೂ ಕೂಡ ತನ್ನ ನಟನೆಯಿಂದ ಆಕೆ ತನ್ನದೇ ಆದ ಛಾಪು ಮೂಡಿಸಿದವಳು. ಹಂಗಾಗಿ ನಾನು ಆರಂಭದಲ್ಲೇ ಹೇಳ್ದಂಗೆ ಇನ್ನೂ ಕೂಡ ಬಾಳಿ ಬದುಕಬೇಕಾದಂತಹ ಈ ಸುಂದರಿ ಸಾವಿನ ದಾರಿಯನ್ನ ಕಣ್ಣು ಹಿಡ್ಕೊಂಡಿದ್ದು ಯಾಕೆ? ನಾವೆಲ್ಲ ಸ್ಕ್ರೀನ್ ಮೇಲೆ ನೋಡಿದಾಗ ಅದ್ಭುತವಾಗಿ ಆಕ್ಟ್ ಮಾಡ್ತಾರೆ, ಅವ್ರಿಗೆ ನೇಮು ಫೇಮು ಎಲ್ಲ ಇದೆ, ಅವ್ರದ್ದು ಐಷಾರಾಮಿ ಜೀವನ, ಅವ್ರಿಗೆ ಯಾವುದೇ ರೀತಿಯ ಕುಂದು ಕೊರತೆಗಳು ಇರಲ್ಲ ಬಿಡಿ ಅಂತ ನಾವ್ ಅಂದ್ಕೊಳ್ತೀವಿ. ಆದ್ರೆ ನಿಜ ಜೀವನ ಹಂಗೆ ಇರುತ್ತಾ ಅನ್ನೋದು ಪ್ರಶ್ನೆ. ಕಾರಣ ಬಹುತೇಕರ ನಿಜ ಜೀವನದಲ್ಲೂ ಕೂಡ ನಾವು ಅಂದ್ಕೊಂಡಂತ ವಿಚಾರಗಳು ಇರಲ್ಲ, ಅಷ್ಟು ಖುಷಿ ಇರಲ್ಲ, ಅಷ್ಟು ಸಂಭ್ರಮ ಇರೋದಿಲ್ಲ ಅವರ ಲೈಫಲ್ಲಿ. ಹಂಗೆ ನಂದಿನಿ ಜೀವನದಲ್ಲೂ ಕೂಡ, ನಿಜ ಜೀವನದಲ್ಲೂ ಕೂಡ ಅದೊಂದು ಘಟನೆ ಆಕೆಯನ್ನ ಇನ್ನಿಲ್ಲದಂತೆ ಕಾಡಿತ್ತಾ ಅಂತ. ಆ ಘಟನೆ ಏನು ಅನ್ನೋದನ್ನ ಮುಂದುವರೆದು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಟ್ ಅದಕ್ಕೂ ಮುನ್ನ ಆಕೆ ನಟನೆ ಮಾಡಿದ್ದು, ಆಕೆ ಎಷ್ಟು ಅದ್ಭುತವಾಗಿ ಕಾಣಿಸ್ಕೊಳ್ತಾ ಇದ್ಲು ಜನರ ಮುಂದೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. నచ్చేస్తోందే నీతో ఉండే ప్రతి క్షణమే, నచ్చేస్తోందే అంతే లేని అతిశయమే.